ಎಲ್ಲರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 26ನೇ ಕಂತಿನ ಹಣ ಬಿಡುಗಡೆ ಆಗಿ ಇವತ್ತಿಗೆ 3 ದಿನ ಆಯಿತು. ಇದುವರೆಗೂ ಎಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಪ್ರಾರಂಭ ಆಗಿದೆ, ಹಾಗೆ ಎಷ್ಟು % ಅಷ್ಟು ಜನಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಅಪ್ಡೇಟ್ ವಿಡಿಯೋನ ಮಾಡ್ತಾ ಇದ್ದೀನಿ. 26ನೇ ಕಂತಿನ ಹಣದ ಅಪ್ಡೇಟ್ ವಿಡಿಯೋ. ಹಾಗೆ 25ನೇ ಕಂತಿನ ಹಣನೂ ಕೂಡ ಇನ್ನೂ ನಮಗೆ ತುಂಬ ಜನ ಬಂದಿಲ್ಲ, ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ 26ನೇ ಕಂತಿನ ಹಣ ಕೊನೆಗೂ ಕೂಡ ಬಿಡುಗಡೆ ಆಯಿತು. ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ವಿ, ಯಾವಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿಗೆ 3 ದಿನ ಆಯಿತು ಬಿಡುಗಡೆ ಆಗಿದ್ದ ದಿನ ಬರೀ ಕೇವಲ 2 ಜಿಲ್ಲೆಗಳಿಗೆ ಮಾತ್ರನೇ ಹಣ ಜಮಾ ಆಯಿತು. ಪ್ರತಿ ಸರಿನೂ ಕೂಡ ಹೀಗೆ ಆಗ್ತಾ ಇದೆ. ಬಿಡುಗಡೆ ಆಗಿದ್ದ ದಿನ 1, 2, 3 ಜಿಲ್ಲೆಗಳಿಗೆ ಅಷ್ಟೇ ಬರುತ್ತೆ. ಆ 3 ಜಿಲ್ಲೆಗೆ ಒಂದು 3 ದಿನ 4 ದಿನ ಟೈಮ್ನ ತೊಗೊಳ್ತಾ ಇತ್ತು. ಬಟ್ ಈ ಸರಿ ಹಂಗೆ ಬಂದಿಲ್ಲ. ಬಿಡುಗಡೆ ಆಗಿದ್ದ ದಿನ 2 ಜಿಲ್ಲೆಗಳಿಗೆ ಬಂತು. ನಿನ್ನೆ 2ನೇ ದಿನ ಆಗಿರೋದ್ರಿಂದ ನಿನ್ನೆ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ. ಇವತ್ತು ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ. ಟೋಟಲ್ ಆಗಿ ನೋಡೋದಾದರೆ ಇದಕ್ಕೆ ಇವಾಗ ಪ್ರೆಸೆಂಟ್ ಒಂದು 10 ಜಿಲ್ಲೆಗಿಂತ ಹೆಚ್ಚು ಜಿಲ್ಲೆಗಳಿಗಂತೂ ಹಣ ಬಿಡುಗಡೆ ಆಗಿ ಜಮಾ ಪ್ರಾರಂಭ ಅಂತೂ ಆಗಿದೆ. ಸೊ ಬಿಡುಗಡೆ ಆಗಿದ್ದ ದಿನ ಬಾಗಲಕೋಟೆ, ಕೊಪ್ಪಳ ಮಾತ್ರನೇ ಬಂತು. ನಿನ್ನೆ ನೋಡೋದಾದರೆ ನಿನ್ನೆ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಯಿತು. ಬಳ್ಳಾರಿ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ರಾಮನಗರ, ಬೀದರು, ಬೆಂಗಳೂರು ಸೌತು, ಗದಗು ಮತ್ತು ಬೆಳಗಾವಿ ಮತ್ತು ಇವತ್ತು ಚಾಮರಾಜನಗರ. ಸೊ ಇನ್ನೂ ಹೆಚ್ಚು ಜಿಲ್ಲೆಗಳಿಗಂತೂ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೇನಾದರೂ ಹಣ ಬಂದಿದೆ ಅಂತಂದರೆ ನಿಮ್ಮದು ಯಾವ ಡಿಸ್ಟಿಕ್ಕು, ಹಾಗೆ ಹಣ ಯಾವಾಗ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ. ಬಂದಿದ್ದರೂ ಕೂಡ ಕಮೆಂಟ್ ಮಾಡಿ, ಬಂದಿಲ್ಲ ಅಂದ್ರೂ ಕೂಡ ಕಮೆಂಟನ್ನು ಮಾಡಿ. ಹಾಗೆ ತುಂಬ ಜನ ನಮಗಿನ್ನೂ ನಮ್ಮ ಜಿಲ್ಲೆ ಇದು, ಆದರೂ ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆ, ಬಟ್ ಆದರೂ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಅಂತಲೂ ಕೂಡ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡೋದಾದರೆ ಬಾಗಲಕೋಟೆನೇ ತಗೊಳ್ಳಿ. ಬಾಗಲಕೋಟೆ ಮೊದಲನೇ ದಿನದಿಂದನೇ ಜಮಾ ಆಗೋದಕ್ಕೆ ಪ್ರಾರಂಭ ಆಯಿತು. ಬಟ್ ಬಾಗಲಕೋಟೆಯವರು ತುಂಬ ಜನ ಕೇಳ್ತಾರೆ, ನಮ್ಮ ಜಿಲ್ಲೆಗೆ ಬಿಡುಗಡೆ ಆದರೂ ನಮಗೆ ಯಾಕೆ ಇನ್ನೂ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಏನಾಗುತ್ತೆ ಅಂತಂದರೆ ಬಿಡುಗಡೆ ಆಗಿದ್ದಿನೇ ಎಲ್ರಿಗೂ ಕೂಡ ಬರೋ ರೀತಿ ಇದ್ದಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಬರೋಲ್ಲ ಅಲ್ವಾ. ಇವಾಗ ಮೊದಲೇನಾಗ್ತಿತ್ತು ಅಂತಂದರೆ ಒಂದೇ ಸಾರಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡಿಬಿಡ್ತಿದ್ರು. ಇವಾಗ ಒಂದು ಜಿಲ್ಲೆನಲ್ಲಿ ಎಲ್ಲ ತಾಲೂಕುಗಳಿಗೂ ಕೂಡ ಬರ್ತಾಯಿತ್ತು. ಬಟ್ ಕಡಿಮೆ % ಬಂದ್ರೂ ಇವಾಗ ಒಂದು ಜಿಲ್ಲೆಗೆ ಬಿಡುಗಡೆ ಆಯಿತು ಅಂತಂದರೆ ಎಲ್ಲ ತಾಲೂಕು, ಎಷ್ಟು ತಾಲೂಕು ಇರುತ್ತೆ ಎಲ್ಲ ತಾಲೂಕುಗಳಿಗೂ ಕೂಡ ಬಂದಿರ್ತಿತ್ತು. ಬಟ್ 100% ಅಷ್ಟು ಫಲಾನುಭವಿಗಳಿಗೆ ಬಂದಿರ್ತಿರ್ಲಿಲ್ಲ ಒಂದು ಜಿಲ್ಲೆನಲ್ಲಿ. ಅಲ್ಲೂ ಕೂಡ ಒಂದಿನಕ್ಕೆ ಒಂದು 10%, 20%. ಸೊ ಈ ರೀತಿ ಆಗ್ತಾಯಿತ್ತು ಮೊದಲು ಡೈರೆಕ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಾಕುವಾಗ. ಬಟ್ ಇವಾಗ ಏನಾಗಿದೆ ಅಂತಂದರೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮುಖಾಂತರ ಕೊಡ್ತಾ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಮೊದಲನೇ ದಿನ ಬಿಡುಗಡೆ ಆದ್ರೂ ಕೂಡ ಬಾಗಲಕೋಟೆನಲ್ಲಿ ಒಂದು 2 ತಾಲೂಕುಗಳಿಗೆ ಮಾತ್ರನೇ ಹಾಕಿರ್ತಾರೆ. ಇನ್ನು 2ನೇ ಹಂತದಲ್ಲಿ ಯಾವಾಗ ಬಿಡುಗಡೆ ಆಗುತ್ತೆ ನೋಡಿ. 2ನೇ ಹಂತದಲ್ಲಿ ಬಿಡುಗಡೆ ಮಾಡೋದಕ್ಕೆ 1 ವಾರ ತಗೋತಾರೋ, 2 ವಾರ ತಗೋತಾರೋ, ಅಥವಾ ಒಂದು 3 ದಿನ ತಗೋತಾರೋ ಹೇಳೋಕ್ಕಾಗಲ್ಲ. 2ನೇ ಹಂತದಲ್ಲಿ ಬಿಡುಗಡೆ ಆದಾಗ ಇನ್ನೊಂದು 2-3 ಜಿಲ್ಲೆ, ಇನ್ನೊಂದು 2-3 ತಾಲೂಕುಗಳಿಗೆ ಬಿಡುಗಡೆ ಮಾಡ್ತಾರೆ. ಸೊ ಈ ರೀತಿ ಹಂತವಾಗಿ ಮಾಡ್ತಾ ಇರೋದ್ರಿಂದ ನಿಮ್ಮ ಜಿಲ್ಲೆಗೆ ಬಿಡುಗಡೆ ಆದರೂ ಕೂಡ ನಿಮಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇನ್ನು ಕೆಲವೊಬ್ಬೊಬ್ಬರು ನಮಗೆ ಪ್ರತಿ ತಿಂಗಳು ಫಸ್ಟೇ ಬರ್ತಾಯಿತ್ತು, ಈ ತಿಂಗಳು ಇನ್ನೂ ಬಂದೇ ಇಲ್ವಲ್ಲ, ಬಿಡುಗಡೆ ಆದ ತಕ್ಷಣವೇ ಬರ್ತಾಯಿತ್ತು, ಈಗ ಇನ್ನೂ ಬಂದಿಲ್ವಲ್ಲ ಅಂತ ಕೇಳ್ತಾರೆ. ಹೇಳೋಕ್ಕಾಗಲ್ಲ ಅದನ್ನು ಕೂಡ. ಇವಾಗ ಬಿಡುಗಡೆ ಆಗಿದ ತಕ್ಷಣ ನಿಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಯಾವ ಕಂತು ಹೆಂಗೆ ಬೇಕಿದ್ರೂ ಕೂಡ ಚೇಂಜ್ ಆಗ್ಬೋದು. ಇವಾಗ 25ನೇ ಕಂತು ನಿಮಗೆ ಬಿಡುಗಡೆ ಆಗಿದ್ದಿನೇ ಬಂದಿರ್ಬೋದು. 26ನೇ ಕಂತು ತುಂಬ ಲೇಟಾಗಿ ಬರ್ಬೋದು. ಬಿಡುಗಡೆ ಆಗಿ ಒಂದು 15 ದಿನ 20 ದಿನ ಆದಮೇಲೂ ಕೂಡ ಬರ್ಬೋದು. ಸೊ ಆ ರೀತಿ ವೇರಿ ಆಗ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ. ಒಟ್ಟು ಬಿಡುಗಡೆ ಆಗಿದೆ ಅಂತಂದರೆ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಸೊ ನೀವು ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಲೇಬೇಕಾಗುತ್ತೆ. ಹೇಳ್ದಂಗೆ ಇವಾಗ ಒಂದು 10 ಜಿಲ್ಲೆಗಿಂತ ಹೆಚ್ಚು ಜಿಲ್ಲೆಗಳಿಗಂತೂ ಹಣ 26ನೇ ಕಂತಿನ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ಕಳೆದ ಕಂತುಗಳು ಹೋಲಿಸ್ಕೊಂಡ್ರೆ ಈ ಕಂತು ಸ್ವಲ್ಪ ಬೇಗನೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರ್ತಾ ಇದೆ ಅಂತ ಅನಿಸುತ್ತೆ. 25ನೇ ಕಂತಿನ ಹಣನೇ ನೋಡೋದಾದರೆ ಬಿಡುಗಡೆ ಆಗಿದ್ದ ದಿನ ಒಂದು 4 ಜಿಲ್ಲೆಗೆ ಬಂತು. ಆ 4 ಜಿಲ್ಲೆಗೆ ಆಲ್ಮೋಸ್ಟ್ ಒಂದು ವಾರದ ಹತ್ತತ್ರದವರೆಗೂ ಆ 4 ಜಿಲ್ಲೆಗೆ ಅಷ್ಟೇ ಬರ್ತಾಯಿತ್ತು. ಅದರಲ್ಲೂ ಒಂದು 3-4 ದಿನ ಬಂತು, ಆಮೇಲೆ ಸ್ಟಾಪ್ ಆಯಿತು. ಆಮೇಲೆ ಮತ್ತೆ 2ನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ರಲ್ಲ, ಸೊ ಆವಾಗ ಇನ್ನೊಂದು 5-6 ಜಿಲ್ಲೆಗಳಿಗೆ ಸೊ ಹೀಗೆ ಬರ್ತಾಯಿತ್ತು. ಬಟ್ ಇದು ಹೇಳಬೇಕಂತಂದರೆ ಬಿಡುಗಡೆ ಆಗಿದ್ದಿನ 2 ಜಿಲ್ಲೆಗೆ ಬಂತು. ಅವತ್ತಿನ ಬೆಳಗ್ಗೆಗೆ ಅಂದರೆ ನಿನ್ನೆಗೆ ಒಂದು 7-8 ಜಿಲ್ಲೆಗಳಿಗಂತೂ ಬಂದಿದೆ. ಇವತ್ತು ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳು ಬಂದಿದೆ. ಸೊ ಈ ಒಂದು ಕಂತು ಸ್ವಲ್ಪ ಬೇಗ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇದೇ ರೀತಿ ಸ್ಪೀಡಲ್ಲಿ ಬಂತು ಅಂತಂದರೆ ಒಂದು ವಾರ 15 ದಿನದಷ್ಟರಲ್ಲಿ 100% ಅಷ್ಟು ಫಲಾನುಭವಿಗಳಿಗೆ ಕಂಪ್ಲೀಟ್ ಆಗುತ್ತೆ. ನೋಡೋಣ, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೆ ಬಂದಿದೆ ಅಂದರೂ ಕಮೆಂಟ್ ಮಾಡಿ, ಬಂದಿಲ್ಲ ಅಂದ್ರೂ ಕೂಡ ಕಮೆಂಟನ್ನು ಮಾಡಿ.
ಇನ್ನು 25ನೇ ಕಂತಿನ ಹಣದ ಬಗ್ಗೆನೂ ಕೂಡ ತುಂಬ ಜನ ನಮಗಿನ್ನೂ 25ನೇ ಕಂತಿನ ಹಣ ಬಂದಿಲ್ಲ, ಯಾಕೆ 26 ಕೂಡ ಬಿಡುಗಡೆ ಆಯಿತು, ನಮಗಿನ್ನೂ 25 ಬಂದಿರವಲ್ಲ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ನಿಮಗೆ ಬರುತ್ತೆ, ಬಂದೇ ಬರುತ್ತೆ 100%. ನೀವು ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಗೆ 24ನೇ ಕಂತಿನ ಹಣದವರೆಗೂ ಯಾವುದೇ ತೊಂದರೆ ಇಲ್ಲದೆ ಬಂದಿದೆ. 25ನೇ ಕಂತಿನ ಹಣ, 26ನೇ ಕಂತಿನ ಹಣ ಅಷ್ಟೇ ಬಂದಿಲ್ಲ ಅಂತಂದರೆ ಖಂಡಿತವಾಗ್ಲೂ ಬರುತ್ತೆ. 25ನೇ ಕಂತಿನ ಹಣನೇ ನೋಡೋದಾದರೆ ಅದು ಕೊನೆ ಲಾಸ್ಟ್ ಮೊಮೆಂಟ್ವರೆಗೂ ಅಂದರೆ 26 ಬಿಡುಗಡೆ ಆಗೋವರೆಗೂ ಕೂಡ ಒಂದು 85% ಅಷ್ಟು ಜನಗಳಿಗೆ ಮಾತ್ರನೇ ಬಂದಿತ್ತು. ಇನ್ನೂ ಒಂದು 15% ಅಷ್ಟು ಜನಗಳಿಗೆ 25ನೇ ಕಂತಿನ ಹಣ ಬಂದಿರಲಿಲ್ಲ. ಸೊ ಅವರಿಗೆ ನಿನ್ನೆಯಿಂದ ಮತ್ತೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. 15% ಅಂತ ಲೆಕ್ಕ ತಗೊಂಡ್ರೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯುವಂಥ ಸಂಖ್ಯೆ 1,24,00,000 ಜನ. 1 ಕೋಟಿ ಜನಕ್ಕೆ ಬಂದಿದ್ರು ಇನ್ನೂ 24 ಲಕ್ಷ ಜನದಷ್ಟು ಜನಕ್ಕೆ 25ನೇ ಕಂತಿನ ಹಣ ಬಂದಿರಲ್ಲ. ಸೊ ಅವರೆಲ್ರಿಗೂ ಕೂಡ ಇವಾಗ ಬರುತ್ತೆ. 26 ಕೂಡ ಬಿಡುಗಡೆ ಆಗಿದಿಲ್ವಾ, ಸೊ ಪೆಂಡಿಂಗ್ ಹಣನೂ ಕೂಡ ಫಸ್ಟ್ ಹಾಕ್ತಾರೆ. ವೆಯ್ಟ್ ಮಾಡಿ, ಇನ್ನೊಂದು 2-3 ದಿನದಲ್ಲಂತೂ ಖಂಡಿತವಾಗ್ಲೂ ಬರುತ್ತೆ. ನಿಮ್ಗೆ 25 ಫಸ್ಟ್ ಬಂದು ಆಮೇಲೆ 26 ಬರುತ್ತೆ, ಅಥವಾ 2 ಕಂತು ಒಟ್ಟಿಗೆ ಬರ್ಬೋದು. ಕೆಲವೊಂದಿಷ್ಟು ಜನಕ್ಕೆ ಹಂಗೆ ಬರುತ್ತೆ, 25 ಫಸ್ಟ್ ಬಂದು 26 ಆಮೇಲೆ ಬರುತ್ತೆ. ಒಂದೇ ದಿನದಲ್ಲಿ ಬರುತ್ತೆ, ಒಂದು 5 ನಿಮಿಷ 10 ನಿಮಿಷ ವ್ಯತ್ಯಾಸದಲ್ಲೂ ಕೂಡ ಬಂದಿರುತ್ತೆ. ಸೊ ಆ ರೀತಿ 4 ಸಾವಿರನೂ ಕೂಡ ಎಷ್ಟೋ ಜನಕ್ಕೆ ಬಂದಿರುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಬರುತ್ತೆ. ನಿಮಗೆ ಯಾವುದೇ ರೀತಿ ಭಯ ಬೇಡ, ಡೌಟ್ ಬೇಡ ನಮಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು. 24ನೇ ಕಂತಿನ ಹಣದವರೆಗೂ ಬಂದಿದೆ, ನಿಮ್ಗೆ 25 ಮಾತ್ರ ಅಂತಂದರೆ ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆ ಖಂಡಿತವಾಗ್ಲೂ 25 ಕೂಡ ಬರುತ್ತೆ, 26 ಕೂಡ ಬರುತ್ತೆ. ಇವಾಗ ಕ್ಲಿಯರಾಗಿ ಗೊತ್ತಾಯಿತು ಅಂದ್ಕೊತೀನಿ. ಬಟ್ ಟೈಮನ್ನು ತಗೊಳುತ್ತೆ ಬರೋದಕ್ಕೆ. ಸೊ ಅಷ್ಟೇ, ಅದು ಬಿಟ್ಟರೆ ನಿಮಗೆ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಇವತ್ತಿನ ಮಾಹಿತಿ ಇದಾಗಿತ್ತು. ಇನ್ನೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಯಾರೆಲ್ಲ ವಿಡಿಯೋನ ನೋಡ್ತೀರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.